ವೆಲ್ಕಮ್ ಟು ಲಿಟಲ್ ಸ್ಟಾರ್ ಎ ಟು ಝೆಡ್. ಇವತ್ ನಾವು ಗಂಡು ಮಗುವಿನ ಅತ್ಯಂತ ಸುಂದರವಾದ ಮಾಡರ್ನ್ ಆದ ಹೆಸರುಗಳನ್ನ ಒನ್ ಬೈ ಒನ್ ಆಗಿ ನೋಡುವ. ಅದಕ್ಕಿಂತ ಮೊದಲು ಈ ಚಾನೆಲ್ ಅನ್ನು ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಮತ್ತೆ ಬೆಲ್ ಇದೆ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಆವಾಗ ನೀವು ನಾನು ಹೊಸ ವಿಡಿಯೋ ಹಾಕಿದವಾಗ ನಿಮ್ಗೆ ನೋಟಿಫಿಕೇಶನ್ ಸಿಕ್ಕತ್ತೆ. ನೀವು ಆ ಹೊಸ ಹೆಸರುಗಳಿರುವ ವಿಡಿಯೋಗಳನ್ನು ಕೂಡ ನೋಡಬಹುದು. ಸೊ ಇವತ್ತಿನ ಹೆಸರುಗಳನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಮೊದಲನೇ ಹೆಸರು ರಿತ್ವನ್. ರಿತ್ವನ್ ಅಂತ ಹೇಳಿದ್ರೆ ಪ್ರಭು, ಪರಮಾತ್ಮ. ನೆಕ್ಸ್ಟ್ ನೇಮ್ ನಿಬೀಶ್. ನಿಬೀಶ್ ಎನ್ನುವಂಥದ್ದು ಗಣೇಶ ದೇವರ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ನೇಮ್ ಸೋಹಂ. ಸೋಹಂ ಅಂತ ಹೇಳಿದ್ರೆ ಆತ್ಮದ ಅಥವಾ ದೈವತ್ವದ ಉಪಸ್ಥಿತಿ ಎನ್ನುವಂತ ಅರ್ಥವನ್ನ ಕೊಡುತ್ತದೆ, ಸೋಹಂ. ನೆಕ್ಸ್ಟ್ ನೇಮ್ ಶಿವಾಂಶ್. ಶಿವಾಂಶ್ ಎನ್ನುವಂತದ್ರ ಅರ್ಥ ಭಗವಾನ್ ಶಿವನ ಒಂದು ಭಾಗ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ನೆಕ್ಸ್ಟ್ ನೇಮ್ ಉತ್ಕರ್ಷ್. ಉತ್ಕರ್ಷ್ ಅಂತ ಹೇಳಿದ್ರೆ ಸಮೃದ್ಧಿ, ಜಾಗೃತಿ ಅಥವಾ ಅಭಿವೃದ್ಧಿ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ನೆಕ್ಸ್ಟ್ ನೇಮ್ ಓಜಸ್. ಓಜಸ್ ಅಂತ ಹೇಳಿದ್ರೆ ಹೊಳಪು ಮತ್ತೆ ಬೆಳಕು ತುಂಬಿದೆ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ವಿಹಾನ್. ವಿಹಾನ್ ಅಂತ ಹೇಳುವಂತದ್ದು ಸೂರ್ಯನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ನೇಮ್ ಪ್ರಜೀನ್. ಪ್ರಜೀನ್ ಅಂದ್ರೆ ದೇವರು, ವಿಕ್ಟರಿ ಅಂದ್ರೆ ವಿಜಯ, ದಯೆ ಪರದೆ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ನೆಕ್ಸ್ಟ್ ನೇಮ್ ದೀಕ್ಷಾಂತ್. ದೀಕ್ಷಾಂತ್ ಅಂತ ಹೇಳಿದ್ರೆ ಗುರು, ಎಲ್ಲಾ ರೀತಿಯ ವಿದ್ಯೆಯನ್ನು ಕಲಿತವ, ದೀಕ್ಷಾಂತ್ ಎನ್ನುವಂತ ಅರ್ಥ. ನೆಕ್ಸ್ಟ್ ನೇಮ್ ಭವಿತ್. ಭವಿತ್ ಅಂತ ಹೇಳಿದ್ರೆ ಪ್ರಭಾವ ಬೀರುವುದು, ಭವಿತ್. ನೆಕ್ಸ್ಟ್ ನೇಮ್ ಚಿತ್ವನ್. ಚಿತ್ವನ್ ಅಂತ ಹೇಳಿದ್ರೆ ಚಿಂತನಶೀಲ ಮತ್ತೆ ಧ್ಯಾನ ಎನ್ನುವಂತ ಅರ್ಥವನ್ನ ಕೊಡುತ್ತದೆ, ಚಿತ್ವನ್. ಆಹಾನ್. ಆಹಾನ್ ಅಂತ ಹೇಳಿದ್ರೆ ಬೆಳಿಗ್ಗೆ ಅಥವಾ ಮುಂಜಾನೆ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ಅಕ್ಷಜ್. ಅಕ್ಷಜ್ ಅನ್ನುವಂಥದ್ದು ಭಗವಾನ್ ವಿಷ್ಣುವಿನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ನೇಮ್ ದಿವ್ಯಂತ್. ದಿವ್ಯಂತ್ ಅಂತ ಹೇಳಿದ್ರೆ ಅತ್ಯಂತ ಸುಂದರ ಅನ್ನುವಂತ ದಿವ್ಯತೆ ಎನ್ನುವಂತ ಅರ್ಥ. ಇಶಾನ್. ಇಶಾನ್ ಎನ್ನುವಂಥದ್ದು ಶಿವನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ನೇಮ್ ರಿತೇಶ್. ರಿತೇಶ್ ಅಂತ ಹೇಳಿದ್ರೆ ಪ್ರೀತಿ ಪಾತ್ರ, ದಯಾಳು ಮತ್ತೆ ಉದಾರಿ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ನೆಕ್ಸ್ಟ್ ನೇಮ್ ಯತೀಸ್. ಯತೀಸ ಅಂತ ಹೇಳಿದ್ರೆ ತಪಸ್ವಿಗಳ ಪ್ರಭು ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ನೆಕ್ಸ್ಟ್ ನೇಮ್ ಏಕಾಂಶ್. ಏಕಾಂಶ್ ಅಂತ ಹೇಳಿದ್ರೆ ಸಂಪೂರ್ಣ, ಪರಿಪೂರ್ಣ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ಗೌರಿಕ್. ಗೌರಿಕ್ ಎನ್ನುವಂಥದ್ದು ಗಣೇಶ ದೇವರ ಹೆಸರಾಗಿದೆ, ಹಾಗೆ ಪರ್ವತ ಮೂಲದವರು ಎನ್ನುವಂತ ಅರ್ಥವನ್ನು ಕೂಡ ಕೊಡುತ್ತದೆ. ನೆಕ್ಸ್ಟ್ ನೇಮ್ ಕವೀಶ್. ಕವೀಶ್ ಅಂತ ಹೇಳಿದ್ರೆ ಕವಿಗಳ ರಾಜ, ಕವೀಶ್. ಕಿಯಾಂಶ್. ಎಲ್ಲಾ ಗುಣಗಳನ್ನು ಹೊಂದಿರುವ ವ್ಯಕ್ತಿ, ಕಿಯಾಂಶ್. ನೆಕ್ಸ್ಟ್ ನೇಮ್ ಲಕ್ಷಿತ್. ಲಕ್ಷಿತ್ ಅಂದ್ರೆ ಗುರುತು, ಗುರಿ ಮತ್ತೆ ಪ್ರತಿಬಿಂಬಿಸಲಾಗಿದೆ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ನೆಕ್ಸ್ಟ್ ನೇಮ್ ಮಹೀತ್. ಮಹೀತ್ ಅಂದ್ರೆ ಗೌರವಾನ್ವಿತ ಅನ್ನುವಂತ ಅರ್ಥವನ್ನ ಕೊಡುತ್ತದೆ. ನಿತೀಶ್. ನಿತೀಶ್ ಅಂದ್ರೆ ಸರಿಯಾದ ಮಾರ್ಗವನ್ನ ತೋರಿಸುವಂತ ಮಾಸ್ಟರ್, ಗುರು ಅನ್ನುವಂತ ಅರ್ಥವನ್ನ ಕೊಡುತ್ತದೆ. ತನವ್. ತನವ್ ಅಂದ್ರೆ ಕೊಳಲು. ನೆಕ್ಸ್ಟ್ ನೇಮ್ ಪ್ರಾಂಜಲ್. ಪ್ರಾಂಜಲ್ ಅಂದ್ರೆ ಪ್ರಾಮಾಣಿಕತೆ, ದೇವರು ಮತ್ತೆ ಸರಳ ಅನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಪರೇಶ್.
ಪರೇಶ್ ಅಂತ ಹೇಳಿದ್ರೆ ಪರಮಪ್ರಭು ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ರಿಷಬ್, ರಿಷಬ್ ಅಂತ ಹೇಳಿದ್ರೆ ಆಕ್ಟಿವ್ ಅಂತ ಹೇಳಿ ಅರ್ಥವನ್ನ ಕೊಡುತ್ತದೆ. ರಿಷಬ್. ನೆಕ್ಸ್ಟ್ ನೇಮ್ ನವೀನ್, ನವೀನ್ ಅಂತ ಹೇಳಿದ್ರೆ ಹೊಸದು. ನೆಕ್ಸ್ಟ್ ನೇಮ್ ಸಂಕಲ್ಪ್, ಸಂಕಲ್ಪ ಅಂತ ಹೇಳಿದ್ರೆ ಗುರಿ ಮತ್ತೆ ಪ್ರತಿಜ್ಞೆ ಮತ್ತು ಪೂಜೆಗೆ ಸಂಬಂಧಿಸಿದ ಅರ್ಥವನ್ನ ಇದು ಕೂಡ ನೀಡುತ್ತದೆ. ಸಂಕಲ್ಪ. ನೆಕ್ಸ್ಟ್ ನೇಮ್ ನಿರಾಲ್, ನಿರಾಲ್ ಅಂತ ಹೇಳಿದ್ರೆ ಅನನ್ಯ ಅಂತ ಅರ್ಥ. ನೆಕ್ಸ್ಟ್ ನೇಮ್ ನಂದೀಶ್, ನಂದೀಶ್ ಅಂದ್ರೆ ಶಿವ ಮತ್ತೆ ಇನ್ನೊಂದು ಅರ್ಥ ಆನಂದದ ಪ್ರಭು ಎನ್ನುವಂತ ಅರ್ಥವನ್ನ ಇದು ಕೂಡ ನೀಡುತ್ತದೆ. ನಂದೀಶ್. ನೆಕ್ಸ್ಟ್ ನೇಮ್ ಆಶ್ಮಾನ್, ಆಶ್ಮಾನ್ ಅನ್ನುವಂಥದ್ರ ಅರ್ಥ ಸೂರ್ಯದೇವರ ಮಗನ ಹೆಸರು ಆಶ್ಮಾನ್. ನೆಕ್ಸ್ಟ್ ನೇಮ್ ಅನಘ, ಅನಘ ಅಂತ ಹೇಳಿದ್ರೆ ವಿಷ್ಣು ದೇವರ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ಅನಘ. ನೆಕ್ಸ್ಟ್ ನೇಮ್ ಚಾರುಣ್, ಚಾರುಣ್ ಅಂತ ಹೇಳಿದ್ರೆ ಉತ್ಸಾಹಭರಿತ ಮತ್ತು ಸೃಜನಶೀಲ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ನಿಷ್ಕಾಮ್, ನಿಷ್ಕಾಮ್ ಅಂತ ಹೇಳಿದ್ರೆ ನಿಸ್ವಾರ್ಥ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನಿಷ್ಕಾಮ್. ನೆಕ್ಸ್ಟ್ ನೇಮ್ ನಿಹಿತ್, ನಿಹಿತ್ ಅಂತ ಹೇಳಿದ್ರೆ ದೇವರ ಕೊಡುಗೆ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಪದ್ಮೇಶ್, ಪದ್ಮೇಶ್ ಎನ್ನುವಂಥದ್ದು ಭಗವಾನ್ ವಿಷ್ಣುವಿನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ನೇಮ್ ರಿಜುಲ್, ರಿಜುಲ್ ಎನ್ನುವುದರ ಅರ್ಥ ಮುಗ್ಧ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ರಿಜುಲ್. ನೆಕ್ಸ್ಟ್ ನೇಮ್ ನಿಲನ್, ನಿಲನ್ ಅಂತ ಹೇಳಿದ್ರೆ ಸುಂದರ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನಿಲನ್. ನೆಕ್ಸ್ಟ್ ನೇಮ್ ದಿಶಾಂತ್, ದಿಶಾಂತ್ ಅಂತ ಹೇಳಿದ್ರೆ ದಿಗಂತ ಅಥವಾ ಆಕಾಶ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ದಿಶಾಂತ್. ನೆಕ್ಸ್ಟ್ ನೇಮ್ ಹಿತಾಂಶ್, ಹಿತಾಂಶ್ ಅಂತ ಹೇಳಿದ್ರೆ ಹಿತವನ್ನು ಬಯಸುವವ ಹಿತಾಂಶ್. ನೆಕ್ಸ್ಟ್ ನೇಮ್ ಯುವನ್, ಯುವನ್ ಅಂತ ಹೇಳಿದ್ರೆ ಶಿವನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ಯುವನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.